ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಒಬ್ಬ ಜೂನಿಯರ್ ಪ್ರಜ್ವಲ್ ರೇಪಣ್ಣ ಕಾಣಿಸ್ಕೊಂಡಿದ್ದಾನೆ. ಈತ ಏನು ಗೊತ್ತಾ, ದೈಹಿಕ ಶಿಕ್ಷಕ ಅಂತ. ಅಷ್ಟೇ ಅಲ್ಲ, ಕ್ರಿಕೆಟ್ ಕೋಚ್. ಈತನ ಪುರಾಣ ಬಟಾ ಬಯಲಾಗ್ತಾ ಇದೆ. ಈತನನ್ನು ನೋಡಿದವರು, ಈತನ ಸ್ಟೋರಿಯನ್ನು ಕೇಳಿದವರು ಜೂನಿಯರ್ ಪ್ರಜ್ವಲ್ ರೇಪಣ್ಣ ಇರಬೇಕು ಇವನು ಅಂತಾರೆ. ಮದುವೆಯಾದ ಮಹಿಳೆಯರೇ ಈತನ ಟಾರ್ಗೆಟ್ ಆಗಿತ್ತು. ಕ್ಯಾಂಪ್ಗೆ ಬರುವಂತಹ ಪೇಷಂಟ್ಸ್ ಮೇಲೆ ಕಣ್ಣಾಕಿ ಸ್ಕೆಚ್ ಹಾಕ್ತಾನೆ. ಹಲವು ಮಹಿಳೆಯರ ಜೊತೆಗೆ ರಾಸಲೀಲೆ, ವಿಡಿಯೋ, ಫೋಟೋಸ್ಗಳನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇದ್ದ ಈ ಪಾಪಿ ಟೀಚರು. ಅದಕ್ಕೂ ನಾಲಾಯಕ ಈತ. ಮದುವೆಯಾದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದದ್ದು, ಬೇರೇನು ಸಮಸ್ಯೆ ಆಗಬಾರ್ದು ಅಂತ. ನೋಡಿ ಅವನ ಪ್ಲಾನು. ಈತ ದೈಹಿಕ ಶಿಕ್ಷಕ ಅಂತೆ, ಕ್ರಿಕೆಟ್ನ ಕೋಚ್ ಅಂತೆ. ಈತನ ಪುರಾಣ ಈಗ ಬಟಾ ಬಯಲಾಗ್ತಾ ಇದೆ. ಈತ ಮಾಡ್ತಾ ಇದ್ದ ಒಂದೊಂದು ಕರ್ಮಕಾಂಡಗಳನ್ನು, ಈತ ನಡೆಸ್ತಾ ಇದ್ದಂಥ ಕರ್ಮಕಾಂಡಗಳ ಬಗ್ಗೆ ಫೋಟೋಸ್ಗಳು, ವಿಡಿಯೋಸ್ಗಳು ಎಲ್ಲವನ್ನು ಸೇವ್ ಮಾಡಿ ಇಟ್ಕೊಂಡಿದ್ದ. ಸೇಮ್ ಈ ಸ್ಟೋರಿ ರಿಪೀಟ್ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಸೇಮ್ ಅವ್ರ ಸ್ಟೋರಿನೇ. ಈತ ಜೂನಿಯರ್ ಪ್ರಜ್ವಲ್ ರೇಪಣ್ಣ ಅಂತ ಕರೀತಾ ಇದ್ದಾರೆ ಈಗ. ಈತ ಮಾಡಿರುವಂಥ ಗನಾಂಧಾರಿ ಕೆಲಸಗಳು ಹಿಂಗೆ. ಎಷ್ಟೋ ಮಹಿಳೆಯರ ಭಾಳ ಹಾಳು ಮಾಡಿದ್ದಾನೆ ಈತ. ಹೀಗಿರುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಲವು ಮಹಿಳೆಯರ ಜೊತೆಗೆ ದೈಹಿಕ ಶಿಕ್ಷಕನ ದೈಹಿಕ ಸಂಪರ್ಕದ ಸ್ಟೋರಿ ಇದು. ಜೂನಿಯರ್ ಪ್ರಜ್ವಲ್ ರೇಪಣ್ಣ ಸ್ಟೋರಿ. ಬನ್ನೇರುಘಟ್ಟ ರಸ್ತೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಈತ PT ಟೀಚರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಆಮೇಲೆ ಒಂದು ಕ್ರಿಕೆಟ್ ಅಕಾಡೆಮಿ ಕೂಡ ನಡೆಸ್ತಾ ಇದ್ದಾನೆ. ಅದರ ಮಾಲೀಕನೂ ಕೂಡ ಆಗಿದ್ದಾನೆ. ಈತನ ಹೆಸರು ಮ್ಯಾಥ್ಯೂ ಅಂತ. ಮ್ಯಾಥ್ಯೂನ ರಾಸಲೀಲೆ ಹೆಂಗಿತ್ತು ಅಂತಂದ್ರೆ, ಮೂಲತಃ ಕೇರಳ ಮೂಲದವನಾಗಿದ್ದಾನೆ ಈತ. PT ಟೀಚರ್ ಮ್ಯಾಥ್ಯೂ. ಆಮೇಲೆ ನೋಡಿ, ಹಿಂದೂ ಯುವತಿಯರನ್ನೇ ಬುಟ್ಟಿಗೆ ಹಾಕೊಂಡು ಫುಲ್ ಮಸ್ತಿ ಮಾಡ್ತಿದ್ದಂತೆ ಇವನು. ಹಲವರ ಜೊತೆಗೆ ನಗ್ನ ಫೋಟೋಗಳು, ವಿಡಿಯೋಗಳನ್ನು ಮಾಡಿ ಇಟ್ಕೊಂಡಿದ್ದ ಈ ಕಾಮುಕ. ಮದುವೆಯಾಗಿ ಡಿವೋರ್ಸ್ ಆಗಿದ್ದ ಮಹಿಳೆಗೆ ಕೀಚಕನ ವಂಚನೆ ಬೆಳಕಿಗೆ ಬಂದಿದೆ. ಮಗಳನ್ನ ಕ್ಯಾಂಪ್ಗೆ ಬಿಡೋದಕ್ಕೆ ಬರ್ತಿದ್ದಂತಹ ಪಾಪ ಹೆಣ್ಮಕ್ಳು, ಮಹಿಳೆಯರ ಜೊತೆಗೆ ರಾಸಲೀಲೆ ಮಾಡ್ತಾ ಇದ್ದ ಇವನು. ಹೆಂಗೆ ಅಂತಂದ್ರೆ, ಮದುವೆ ಆಗ್ತೀನಿ ನಿಮ್ಮನ್ನ ಅಂತೇಳಿ ಪುಸಲಾಯಿಸಿ, ನಂಬಿಸಿ, ಗರ್ಭಿಣಿ ಮಾಡಿ ಕಡೆಗೆ ಕೈ ಕೊಟ್ಟಿದ್ದಾನೆ. ಎಲ್ಲರ ಬಳಿ ಹೆಂಡತಿ ಅಂತ ಹೇಳ್ಕೊಂಡು ಈಗ ಮ್ಯಾಥ್ಯೂ ನಾಟಂಕಿ ಆಡ್ತಾ ಇದ್ದಾನೆ. ಎಲ್ಲ ಸಿಕ್ಕಿದವ್ರನ್ನೆಲ್ಲ ಡಿವೋರ್ಸ್ ಆಗಿರೋರು ಇವ್ರನ್ನ ಕರ್ಕೊಂಡು ಬಂದು, ನಿನ್ನನ್ನು ಮದುವೆ ಆಗ್ತೀನಿ ನಾನು ಅಂತ ಹೇಳಿಬಿಟ್ಟು ಆಕೆಯನ್ನು ಬಳಸ್ಕೊಂಡು ವಿಡಿಯೋ ಮಾಡಿ ಇಟ್ಕೊಂಡು, ಸಿಕ್ಕಿದವ್ರಿಗೆಲ್ಲ ನನ್ನ ಹೆಂಡತಿ ಇವಳು ಅಂತ ಹೇಳ್ಕೊಂಡು ಎಲ್ರಿಗೂ ನಾಟಕಿ ಆಟ ಆಡ್ತಾ ಇದ್ವಿ. ಈಗ ಮದುವೆ ಆಗು ಅಂತಂದರೆ ಧರ್ಮ ಅಡ್ಡ ಬಂದಿದೆ ಅಂತ ಅವಾಯ್ಡ್ ಮಾಡ್ತಾ ಇದ್ದಾನೆ. ಈ ಮಹಿಳೆ ಜೊತೆಗೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದಂತೆ ಮ್ಯಾಥ್ಯೂ. ಶಾನುಭೋಗನ ಹಳ್ಳಿಯಲ್ಲಿ ಸಪ್ರೇಟ್ ಆಗಿ ಮನವಿ ಕೂಡ ಮಾಡಿದ್ದಂತೆ. ಹಲವು ಜನ ಮಹಿಳೆಯರು, ಯುವತಿಯರ ಜೊತೆಗೆ ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಇವನು. ವಿಡಿಯೋ, ಫೋಟೋ ಮಾಡಿ ಇಟ್ಕೊಂಡಿದ್ದಾನೆ ಈ ಕಾಮುಕ ಮ್ಯಾಥ್ಯೂ. ಒಂದು ದಿನ ಈ ವಿಡಿಯೋಗಳನ್ನು ನೋಡಿ ಆ ಮಹಿಳೆ ಶಾಕ್ ಆಗಿಬಿಡ್ತಾರೆ. ಮೊಬೈಲ್ ಸಿಕ್ಕಿದಾಗ ಆ ವಿಡಿಯೋನ ನೋಡ್ತಾಳೆ, ಏನಿದು ವಿಡಿಯೋಸ್ಗಳು ಅಂತ. ಇದನ್ನ ಪ್ರಶ್ನೆ ಮಾಡಿದಾಗ, ನಾನು ಹಂಗೆ, ಏನಿವಾಗ ಹಿಂಗಂದಂತೆ ಮ್ಯಾಥ್ಯೂ. ಆಮೇಲೆ ನಾನು ಗರ್ಭಿಣಿ ಆಗಿದ್ದೀನಲ್ಲ ಅಂತ ಕೇಳಿದ್ರೆ, ಅಬಾರ್ಷನ್ ಮಾಡಿಸ್ಕೋ, ಹಿಂಗೆ ಹಾರಿಕೆ ಮಾತು. ಅಬಾರ್ಷನ್ ಮಾಡಿಸ್ಕೋ ಅಂತ ಕಿರುಕುಳ ಕೊಡ್ತಿರೋದು. ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಮನೆಯನ್ನು ಬಿಟ್ಟು ಈ ಕಾಮ ಪಿಶಾಚಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ನೋಡಿ, ಗಂಡನ ಹಿಂಗೆಲ್ಲ ಸತ್ಕಾರ ಮಾಡ್ತಾರೋ ಹಂಗೆಲ್ಲ ಮಾಡ್ತಿರೋದು ಆ ಮಹಿಳೆ. ಪಾದಪೂಜೆ ಮಾಡೋದು, ಅದು ಇದು ಅಂತ. ಆಮೇಲೆ ಒಬ್ಬರ ಮಹಿಳೆಯ ಜೊತೆ ಈತ ಆಟ ಆಡಿರೋದಲ್ಲ, ಮದುವೆ ಆಗ್ತೀನಿ ಅಂತ ಹಿಂಗೆ 10 ಜನ ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಅನ್ನುವಂಥದ್ದು. ಇಂಥವರಿಂದ ಸ್ವಲ್ಪ ಹುಷಾರಾಗಿರಿ ಹೆಣ್ಮಕ್ಳು. ಸಮಾಜ ಸರಿಯಿಲ್ಲ. ನ್ಯಾಯಕ್ಕಾಗಿ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ ಈಗ ಆ ಮಹಿಳೆ. ಅಲ್ಲಿ ಸರಿಯಾಗಿ ಸ್ಪಂದಿಸದೆಯೇ ಮಾನಸಿಕ ಕಿರುಕುಳ ಕೊಟ್ಟಿರೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತು ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ. DCP ಅವರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೆಂಗಾದ್ರೂ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ಆ ಸಂತ್ರಸ್ತ ಮಹಿಳೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅವ್ರ ಮನೆಯವರು ಕೂಡ ಕಾಲ್ ಮಾಡಿ ಧಮಕಿ ಹಾಕ್ತಿದಾರಂತೆ. ನನಗೆ ಕಿರುಕುಳ ಸಹಿಸೋದಕ್ಕಾಗ್ತಾ ಇಲ್ಲ ಅಂತ ನೋವು ತೋಡ್ಕೊಳ್ತಾ ಇದ್ದಾರೆ ಆ ಮಹಿಳೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈನ್ನಲ್ಲಿ. ಶಶಿ, ಬೆಂಗಳೂರಿನಲ್ಲಿ ಈಗ ಈತ ಮಾಡಿರುವಂಥ ಕರ್ಮಕಾಂಡಗಳನ್ನು ನೋಡ್ತಾ ಇದ್ರೆ, ಈತ ಜೂನಿಯರ್ ಪ್ರಜ್ವಲ್ ರೇಪಣ್ಣ ಅಲ್ಲದೆ ಮತ್ತಿನ್ನೇನಲ್ಲ ಅಂತ. ಈತ ನಡೆಸ್ತಾ ಇದ್ದಂತಹ ಪುರಾಣ ಬಟಾ ಬಯಲಾಗಿದ್ದಂಗೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದ್ರು, ಏನೂ ಕ್ರಮ ಕೈಗೊಂಡಿಲ್ಲ, ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪವನ್ನು ನೊಂದ ಮಹಿಳೆ ಮಾಡ್ತಾ ಇದ್ದಾರೆ. ಈಗ ಯಾವ ಹಂತದಲ್ಲಿದೆ ಈ ಕೇಸು?
ಶರತ್, ಈ ಮ್ಯಾಥ್ಯೂ ಟೀಚರ್ನ ಎಲ್ಲ ಒಂದು ಕಡೆ ಮ್ಯಾರಥಾನ್ ಓಟ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಬ್ಬ ಮಹಿಳೆ ಅಲ್ಲ, ಸುಮಾರು 16 ಮಹಿಳೆಯರ ಜೊತೆ ಇದೇ ರೀತಿಯಾಗಿ ಕೂಡ ದೈಹಿಕ ಸಂಪರ್ಕವನ್ನು ಇಟ್ಕೊಂಡು ಸಾಕಷ್ಟು ಜನರಿಗೆ ಗರ್ಭಿಣಿಯರನ್ನು ಮಾಡಿ ಇಲ್ಲ ಅಭಾಷಣನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಧಮಕಿಯನ್ನು ಹಾಕಿರೋದು, ಮತ್ತು ಮನೆ ಬಿಟ್ಟು ಓಡೋಗೋದು ಯಾರ ಕೈಗೂ ಸಿಗೋದಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿಬಂದಿದೆ. ಒಬ್ಬ ಸಂತ್ರಸ್ತ ಮಹಿಳೆಯನ್ನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಲಿವ್ ಇನ್ ಟುಗೆದರ್ ಅಂತ ಸುಮಾರು ವರ್ಷಗಳಿಂದ ಕೂಡ ಜೊತೆಯಲ್ಲಿರ್ತಾನೆ. ಈತ ಸ್ಪೋರ್ಟ್ಸ್ ಅಕಾಡೆಮಿ ಕೂಡ ಇಟ್ಕೊಂಡಿರ್ತಾನೆ, ಅಲ್ಲಲ್ಲಿ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇರ್ತಾನೆ. ಆ ಕ್ಯಾಂಪ್ಗೆ ಕೆಲವೊಂದಷ್ಟು ಮಹಿಳೆಯರು ತಮ್ಮ ಮಕ್ಕಳನ್ನ ಒಂದು ಕಡೆ ಎಲ್ಲ ಸ್ಪೋರ್ಟ್ಸ್ಗೆ ಬಿಡೋದಕ್ಕೆ ಕೂಡ ಬರ್ತಾ ಇದ್ರು. ಅಂಥವರನ್ನ ಕ್ಯಾಚ್ ಹಾಕ್ಕೊಂಡು ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಅವರನ್ನ ಪುಸ್ಲಾಯಿಸಿ ಅವರನ್ನ ದೈಹಿಕ ಸಂಪರ್ಕಕ್ಕೆ ಬಳಸ್ಕೊಂಡು ಅವರನ್ನ ಮಿಸ್ಯೂಸ್ ಅನ್ನು ಮಾಡಿಕೊಂಡು ಅವ್ರ ಜೊತೆ ಲೈಂಗಿಕ ಸಂಪರ್ಕವನ್ನ ಮಾಡಿ ಕೆಲವೊಂದಷ್ಟು ಜನ ಏನಾದರೂ ಗರ್ಭಿಣಿಯರಾದರೆ ಅವ್ರಿಗೆ ಒಂದಷ್ಟು ರೀತಿಯ ಭರವಸೆಯನ್ನು ಕೊಟ್ಟು ಇಲ್ಲ ನನಗೂ ಕೂಡ ಯಾರು ಇಲ್ಲ, ಹೆಂಡತಿ ಇಲ್ಲ, ಹಾಗಾಗಿ ನಿನ್ನೆ ಮದುವೆ ಆಗ್ತೀನಿ ಇದ್ಬಿಡು ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಭರವಸೆಯನ್ನು ಕೊಡೋದು. ಇಲ್ಲ ಅಂತಂದ್ರೆ ಅದೇ ರೀತಿಯಲ್ಲಿ ಕೂಡ ಇಲ್ಲ ಅಭಾಷಣ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ಧಮಕಿಯನ್ನು ಹಾಕೊಳ್ಳುವಂಥ ಕೆಲಸವನ್ನು ಕೂಡ ಪ್ರವೃತ್ತಿಯನ್ನು ಈತ ಸುಮಾರು ವರ್ಷಗಳಿಂದ ಕೂಡ ಮಾಡ್ಕೊಂಡು ಬರ್ತಿದ್ದ. ಒಬ್ಬ ಮಹಿಳೆ ಈತನನ್ನೇ ನಂಬಿಕೊಂಡು ಗಂಡನ ಅಂತ ಹೇಳ್ಬಿಟ್ಟು ಪಾದಪೂಜೆಯನ್ನು ಮಾಡಿಕೊಂಡು ಸುಮಾರು ವರ್ಷಗಳಿಂದ ಕೂಡ ಲಿವಿಂಗ್ ಟು ರಿಲೇಷನ್ಶಿಪ್ ಅಲ್ಲಿ ಈತನ ಜೊತೆ ಇರ್ತಾಳೆ. ಆದರೆ ಒಂದು ದಿನ ಆತನ ಮೊಬೈಲನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈತನ ಜೊತೆ ಇರೋದು ನಾನೊಬ್ಬಳೇ ಅಲ್ಲ, ನನ್ನಂತ ಸುಮಾರು ಜನ ಮಹಿಳೆಯರು ಇದೇ ರೀತಿಯಲ್ಲಿ ಕೂಡ ವಂಚನೆಗೆ ಒಳಗಾಗಿದ್ದಾರೆ ಅನ್ನೋದು ಕೂಡ ಆ ಸಂತ್ರಸ್ತ ಮಹಿಳೆಗೆ ಗೊತ್ತಾಗುತ್ತೆ. ಆ ವಿಡಿಯೋಗಳನ್ನ ನೋಡಿ ಆ ಮ್ಯಾಥ್ಯೂನ ಹತ್ರ ಕೇಳ್ತಾಳೆ, ಏನಿದು, ಏನು ಮಾಡ್ತಿದೆ, ಯಾರು ಇವರೆಲ್ಲ ಅಂತ ಕೇಳಿದಾಗ ಇಲ್ಲ ನನ್ನ ವೃತ್ತಿನೇ ಅದು, ನೀನು ಒಬ್ಬಳೇ ಅಲ್ಲ, ನಿನ್ನಂಥವ್ರು ಸಾಕಷ್ಟು ಜನ ನನ್ನ ಜೊತೆ ಇದ್ದಾರೆ, ನೀನು ಇರಬೇಕಾದ್ರೆ ಇರಬಹುದು, ಇಲ್ಲಾಂದ್ರೆ ಹೋಗಿದ್ರೆ ಹೋಗು ಅಂತಲೂ ಕೂಡ ಒಂದು ರೀತಿಯಂಥ ಧಮಕಿಯನ್ನು ಹಾಕಿರ್ತಾನೆ ಮ್ಯಾಥ್ಯೂ. ಆಗ ಮಹಿಳೆಯರು ಒಂದು ಕಡೆ ಸಾಕಷ್ಟು ಮನನೊಂದಿರ್ತಾಳೆ. ಅದ್ರ ಜೊತೆ ಆಕೆ ಆ ಸಂತ್ರಸ್ತ ಮಹಿಳೆ ಗರ್ಭಿಣಿ ಕೂಡ ಆಗಿರ್ತಾಳೆ. ಆಯಿತು ನಾನೀಗ ಗರ್ಭಿಣಿ ಆಗಿದ್ದಿಲ್ಲ, ಏನು ಮಾಡೋದು ಅಂತ ಕೇಳಿದಾಗ ಇಲ್ಲ ಅಭಾಷಣ ಮಾಡಿಸ್ಕೋ, ಇರೋಂಗಿದ್ರೆ ಇರೋ, ಇಲ್ಲಾಂದ್ರೆ ಬೇನೆ ಬಿಟ್ಟು ಹೋಗು ಅಂತ ಧಮಕಿಯನ್ನು ಹಾಕಿರ್ತಾನೆ. ಅದ್ರ ಜೊತೆ ಅದಾದ ನಂತರ ಜಗಳ ಯಾವಾಗಾಯ್ತು, ಜಗಳ ಆದ ನಂತರ ಆತನ ಮನೆಗೆ ಬರದೆ ಅಂತ ಕಾಣೆಯಾಗಿರ್ತಾನೆ. ಈಗ ಅವರಿಗೆ ಆ ಮಹಿಳೆ ಏನು ಮಾಡ್ಬೇಕಂತ ಗೊತ್ತಾಗದೆ ಪೊಲೀಸ್ ಠಾಣೆ ಮೆಟ್ಲನ್ನ ಇರ್ತಾರೆ, ದೂರನ್ನು ಕೂಡ ಕೊಡ್ತಾರೆ. ಆದರೆ ಆ ವಿಡಿಯೋಗಳನ್ನ ನೋಡಿದಾಗ ಪೊಲೀಸ್ ಕೂಡ ಸಾಕಷ್ಟು ಗಾಬರಿಯಾಗಿ DCP ಅವರ ಗಮನಕ್ಕೆ ಕೂಡ ತರ್ತಾರೆ. ಅದೇ ರೀತಿಯಲ್ಲಿ ಕೂಡ ಮಹಿಳಾ ಆಯೋಗ ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಸಾಕಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಮಹಿಳೆಯರೆಲ್ಲ ಯಾರು, ಎಷ್ಟು ವರ್ಷದಿಂದ ಈತ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾರೆ, ಅವರ ಹಿನ್ನೆಲೆ ಅಂತ ಹೇಳ್ಬಿಟ್ಟು ಪೊಲೀಸರು ಕೂಡ ಒಂದು ರೀತಿಯಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಇವತ್ತು ಮಹಿಳಾ ಆಯೋಗದಿಂದಲೂ ಕೂಡ ಈತನ ವಿರುದ್ಧ ಏನು ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಳ್ಳಲು ಕೂಡ ಮಹಿಳಾ ಆಯೋಗ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.